ಇರಿಗೇಷನ್ ಸ್ಪ್ರಿಂಕ್ಲರ್ ಮತ್ತು ಆಟೋಮೇಷನ್ ಅದ್ರ ಜೊತೆಗೆ ನಾವು ಸೋಲಾರ್ ಪಂಪ್ ಸೆಟ್ ಪ್ರಾಡಕ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ, ರೂಫ್ ಟಾಪ್ ಆ್ಯಡ್ ಮಾಡಿದ್ದೀವಿ, ಆಮೇಲೆ ಸೋಲಾರ್ CC ಕ್ಯಾಮ್ರಾ ಆ್ಯಡ್ ಮಾಡಿದ್ದೀವಿ. ಫಸ್ಟಾಗಿ ಡ್ರೋನ್ ಆ್ಯಡ್ ಫಾರ್ ಸ್ಪ್ರೇಯಿಂಗ್ ಮಾಡಿದ್ದೀವಿ. ಇದು ನಮ್ಮ ಫುಲ್ ಪ್ರಾಡಕ್ಟ್. ಇದು ಸೋಲಾರ್ ಪಂಪ್ ಸೆಟ್ಟು ನಿಮಗೆ ಸಬ್ಸಿಡಿಯಲ್ಲಿ ಅವೈಲೇಬಲ್ ಇದೆ. ಆ ತೋಟಗಾರಿಕೆ ಇಲಾಖೆಯಲ್ಲಿ ಮತ್ತು KMKC ಎರಡರಲ್ಲೂ ಇದೆ. ಸೊ ತೋಟಗಾರಿಕೆ ಇಲಾಖೆಯಲ್ಲಿ ನಿಮಗೆ 1.5 ಲಕ್ಷ ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಗುತ್ತೆ. 3 HP ಇಂದ 10 HP ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಇದು ಡಿಪೆಂಡ್ಸ್ ಆನ್ ಬೋರು ಅಥವಾ ತೊಟ್ಟಿ ಅಥವಾ ಕೃಷಿ ಹೊಂಡ, ಅದರಿಂದ ನೀವು ಮಾಡ್ಕೊಬೋದು. ಇದು ಎರಡನೇದು ನಮ್ಮದು ಡ್ರಿಪ್ಪು ಸ್ಪ್ರಿಂಕ್ಲರ್ ಇದೆಯಲ್ಲ, ಇದು ನಾವು ಆಲ್ರೆಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇದು ಆಲ್ಮೋಸ್ಟ್ A to Z ಪ್ರಾಡಕ್ಟ್ ನಮ್ಮ ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಸಿಗುತ್ತೆ. ಓಕೆ. 8 ರಿಂದ 10 ನಿಮಿಷದಲ್ಲಿ 1 ಎಕರೆಯನ್ನು ನೀವು ಸಿಂಪಡಿಸಬಹುದು. ಮ್ಯಾಕ್ಸಿಮಮ್ 50 ರಿಂದ 60 ಮೀಟರ್ ಹೈಟ್ವರೆಗೆ ಆಪರೇಟ್ ಆಗುತ್ತೆ. ಇದು ಕೆಪಾಸಿಟಿ ಮೇಲೆ ಕಾಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದ್ರ ಕಾಸ್ಟ್ ಇದೆ 8.5 ಲಕ್ಷ. ಎಷ್ಟು ಲೀಟ್ರ್ ಇರ್ತದೆ ಇದು? ಇದು 10 ಲೀಟ್ರ್ ಕೆಪಾಸಿಟಿ. 10 ಲೀಟ್ರ್ ಕೆಪಾಸಿಟಿ ಇದು 8.5 ಲಕ್ಷ ಕಾಸ್ಟ್ ಆಗುತ್ತೆ. ಓಕೆ. ಮಾನಿಟ್ರ್ ಸಬ್ಸಿಡಿ ಏನೋ ಇದೆ ಗೌರ್ಮೆಂಟಿಂದ? ಏನಾದರೂ ಗೌರ್ಮೆಂಟಿಂದ ಸಬ್ಸಿಡಿ ಏನು ಸಿಗ್ತದಾ? ಇಲ್ಲ, ಈ ಸದ್ಯಕ್ಕೆ ಸಬ್ಸಿಡಿ ಇಲ್ಲ. ಓಕೆ. ಫ್ಯೂಚರಲ್ಲಿ ಸಬ್ಸಿಡಿ ಬರ್ಬೋದು. ಓಕೆ. ಸಿಸ್ಟಮು ಥ್ರೂ HDP. ಇದನ್ನು ಅಡಿಕೆ ತೋಟ, ಶುಂಠಿ ಬೆಳೆ ಮತ್ತು ತರಕಾರಿಗೆ ಯೂಸ್ ಮಾಡಬಹುದು. ಆಮೇಲೆ ಇದು ಶಿಫ್ಟೇಬಲ್. ಇದಕ್ಕೆ ಗೌರ್ಮೆಂಟ್ ಸಹಾಯಧನ 90% ಇದೆ ಇದಕ್ಕೆ. ಸೊ ಇದು ಪೂರ್ತಿ HDP. ಇದು ಮತ್ತು ನೀವು ಎಲ್ಲಿ ಬೇಕಲ್ಲಿ ಶಿಫ್ಟ್ ಮಾಡ್ಬೋದು. ಇದ್ರದ್ದು 1 ಎಕರೆ ಕಾಸ್ಟು ನಿಮಗೆ 32,000 ರೂಪಾಯಿ ಬೀಳುತ್ತೆ. 1 ಎಕರೆಗೆ? 1 ಎಕರೆಗೆ ಅಂದರೆ ಇದು ಮಾಮೂಲಿ ಎಲ್ಲಿ ಬೇಕಲ್ಲಿ ಬೇಕೋ ಅಲ್ಲಿ ಶಿಫ್ಟ್ ಮಾಡ್ಕೋಬೋದು. ನೀವು ಈಗ ಆಲ್ರೆಡಿ ಕೃಷಿ ಇಲಾಖೆಯಲ್ಲಿ ನೀವು HDP ಪೈಪ್ ತೊಗೊಂಡಿದ್ದೆ? ಹೌದು. ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಮಾಡ್ಕೋಬೋದು. ಓಕೆ. ಅದು ಮೇಲ್ಗಡೆ ತೊಗೊಂಡ್ರೆ ಈ ಕಡೆ ಮಿಕ್ಕಿದೆಲ್ಲ. ಆಮೇಲೆ ಇದನ್ನು ಅಂಡರ್ಗ್ರೌಂಡ್ ಮಾಡೋಕ್ಕೆ ಅವಶ್ಯಕತೆ ಬರೋಲ್ಲ. ಮೇಲ್ಗಡೆನೆ. ಸರ್ ಎಷ್ಟು ವರ್ಷ ಬಾಳ್ತದೆ ಸರ್ ಇದು ಹಂಗೆ ಬಿಸಿಲಲ್ಲೇ ಬಿಟ್ಟರೆ? ಇದು ಆ್ಯಕ್ಚುಲಿ ನೀವು 25 ರಿಂದ 30 ವರ್ಷ ಬರುತ್ತೆ ಸರ್. ಇದು HDP ಪೈಪ್, PVC ಅಲ್ಲ, HDP ಆಪ್ರೇಟ್ ಆಗ್ತಾ ಇದೆ. ಇದ್ರದ್ದು ವಿಡಿಯೋನೂ ಮಾಡಿಬಿಡಿ. ಅದೇ ಮಾಡ್ತಿದ್ದೆ. ಒಳ್ಳೆ ಪ್ರೆಜರ್ ಇದೆ ಸರ್. ಒಳ್ಳೆ ಪ್ರೆಜರ್ ಇದೆ. ನೀವು ಆ ಕಡೆಯಿಂದ ತಂದ್ರೆ ಭಾಳ ಚೆನ್ನಾಗಿ ಕಾಣುತ್ತೆ. ಅಲ್ಲ, ಇಲ್ಲಿ ಅದು ಹೋಗ್ಲಿಕ್ಕೆ ಆಗ್ತಿಲ್ಲ ನೋಡಿ, ಅಷ್ಟು ಪ್ರೆಜರ್ ಇದೆ. ಆಫ್ ಮಾಡಿ ಅಂದರೆ ಆಲ್ಮೋಸ್ಟ್ ಇಲ್ಲಿ ನಾವು ನಿಂತ್ಕೊಂಡಿದ್ದೀವಿ ಅಂತ ಆಲ್ಮೋಸ್ಟ್ 15 ಅಡಿ ಬರ್ತದೆ ಮೇಲ್ಗಡೆ. ಬರುತ್ತೆ ಸರ್ ಇದು 15 ಅಡಿ, ಹಿಂಗೆ 15 ಅಡಿ ಆ ಕಡೆ ಅಂದರೆ 30 ಅಡಿ ಓಡಿತದೆ. ನಿಮಗೆ ಕಾಸ್ಟ್ 1 ಎಕರೆ 32,000 ಅಂದರೆ 1 ಎಕರೆ 32,000 ರೂಪಾಯಿ. ಡ್ರಿಪ್ ಇರಿಗೇಷನ್ ಕಾಸ್ಟ್ ಏನು ಬರುತ್ತೋ ಅದೇ ಕಾಸ್ಟಲ್ಲಿ ಇದಾಗ್ಬಿಡುತ್ತೆ. ಓಕೆ. ನಿಮಗೆ ಏನು ಭೂಮಿಯಲ್ಲಿ ಹೂಳ ಅಂತ ಅವಶ್ಯಕತೆ ಇರೋದಿಲ್ಲ. ಆಲ್ಮೋಸ್ಟ್ ಈಗ ತೆಂಗಿಗಾಗಲಿ ಅಥವಾ ಅಡಿಕೆಗಾಗಲಿ ಆರಾಮ್ಸೆ ಬಳಸ್ಕೋಬೋದು. ತೆಂಗು, ಅಡಿಕೆ ಮತ್ತು ಶುಂಠಿ ಶುಂಠಿ ಭಾಳ ಚೆನ್ನಾಗಾಗುತ್ತೆ. 32,000 ಎಕರೆ ಬರ್ತದೆ. ಎಕರೆ ಬರುತ್ತೆ.